ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನೋಡಿ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನೀವೆಲ್ಲ ಇವಾಗ ಅನ್ಕೋತಾ ಇರ್ಬೋದು, ಮ್ಯಾಂಗೋ ಪಿಕ್ಕಿಗೆ ನಾನು ಬಂದಿದ್ದೀನಿ ಅಂತ. ಹೌದು, ಮ್ಯಾಂಗೋ ಪಿಕ್ಕಿಗೆ ಬಂದಿದ್ದೀನಿ. ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಮ್ಯಾಂಗೋ ಪಿಕ್. ಇಲ್ಲೆಲ್ಲ ಮ್ಯಾಂಗೋ ಇಲ್ಲ, ನಾವು ಹೋಗೋದು ಮುಂದ್ಗಡೆ ಹೋಗ್ತೀವಿ. ಏನೇನಿದೆ ಮ್ಯಾಂಗೋ ಪಿಕ್ಕಲ್ಲಿ, ಏನೇನಿರುತ್ತೆ ಅನ್ನೋದೆಲ್ಲವನ್ನು ಮುಂದೆ ನನ್ನ ಜೊತೆ ನೋಡ್ಬೋದು. ಬನ್ನಿ ಇವಾಗ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಇನ್ನೂ ಎಲ್ಲರೂ ಬಂದಿಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಫೋಟೋ ಸೆಷನ್ ಅಥವಾ ನಿಂಗೆ ಎಲ್ಲರೂ ಬರ್ತೀನಿ ನೋಡಿ. ನೀವು ಅಲ್ಲಿವರೆಗೆ ಗಾಡಿ ಇವ್ರ ಜೊತೆಗೆ ನಾನು ಬಂದಿದ್ದು, ಕರ್ಕೊಂಡು ಬಂದಿದ್ದು, ನಾವೆಲ್ಲ ಒಟ್ಟಿಗೆ ಬಂದಿದ್ದು. ನನಗಂತೂ ಪ್ರತಿ ವರ್ಷ ಮ್ಯಾಂಗೋ ಪಿಕ್ಕಿಗೆ ಹೋಗದೆ ಮ್ಯಾಂಗೋ ಸೀಸನ್ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಊರಲ್ಲಿ ಎಷ್ಟು ಮ್ಯಾಂಗೋ ನಾವು ತಿಂದ್ರೂ ಎಷ್ಟು ಕಿತ್ರೂ ಕೂಡ ಬೆಂಗಳೂರಲ್ಲಿ ಬಂದು ಈ ಮ್ಯಾಂಗೋ ಪಿಕ್ಕಿಗೆ ಹೋಗಬೇಕು ಅಂದರೆ ಅದೇನೋ ಖುಷಿ. ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಎಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ. ಅದರಲ್ಲೂ ಕೂಡ ಈ ವರ್ಷ ಅಂತೂ ಮ್ಯಾಂಗೋ ಪಿಕ್ ಆ್ಯಂಡ್ ಪಿಕ್ನಿಕ್ ಕೂಡ ಇತ್ತು. ಅಂದರೆ ನಾವು ಮ್ಯಾಂಗೋ ಪಿಕ್ಕನ್ನು ಮುಗಿಸ್ಕೊಂಡು ಊಟವನ್ನೆಲ್ಲ ಅಲ್ಲೇ ಮುಗಿಸ್ಕೊಂಡು ಮತ್ತೊಂದೆರಡು ಜಾಗಕ್ಕೆ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮ್ಯಾಂಗೋ ಪಿಕ್ ಅಂದರೆ ಅಲ್ಲಿ ನಮ್ಮ ತುಂಬ ಫ್ರೆಂಡ್ಸ್ ಬಂದಿರ್ತಾರೆ, ಪರಿಚಯದವರೆಲ್ಲ ಬಂದಿರ್ತಾರೆ. ಹಾಗೇ ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಎಷ್ಟೊಂದು ಖುಷಿಯಿಂದ ಬರ್ತಾರೆ ಅಂತ. ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಇದು ನಮ್ಮ ಹವ್ಯಕರಿಗೆ ಅಂತಾನೆ ನಮ್ಮ ಶಾಮಣ್ಣ ಮಾಡಿರುವಂತಹ ಪಿಕ್ ಅಂತ ಹೇಳ್ಬೋದು. ಇವನು ಪ್ರತಿ ವರ್ಷವೂ ಹಲವಾರು ಮ್ಯಾಂಗೋ ಪಿಕ್ಗಳನ್ನು ಮಾಡ್ತಾನೆ. 6 ವರ್ಷದಿಂದ ಮಾಡ್ಕೊಂಡು ಬಂದಿರೋದು. ಅದಕ್ಕೋಸ್ಕರ ಅವನಿಗೆ ಈ ವರ್ಷ ಒಂದು ಚಿಕ್ಕ ಸನ್ಮಾನವನ್ನು ಕೂಡ ಮಾಡಿದರು. ಯಾಕೆಂದರೆ ಅವನಿಂದಾನೇ ಅಲ್ವಾ ನಮಗೆಲ್ಲ ಈ ಥರ ಮ್ಯಾಂಗೋ ಪಿಕ್ಕು ಸಿಗ್ತಾ ಇರೋದು ಅಂತ. ಯಾಕೆಂದರೆ ಅವನು ಎಷ್ಟೊಂದೆಲ್ಲ ತೋಟವನ್ನು ಓಡಾಡಿಕೊಂಡು ಎಲ್ಲಿ ಚೆನ್ನಾಗಿರುವಂಥ ಮ್ಯಾಂಗೋಸ್ ಇದೆ ಅಂತ ನೋಡಿಕೊಂಡು ಅಲ್ಲಿಗೆ ನಮ್ಮನ್ನೆಲ್ಲವನ್ನು ಕರ್ಕೊಂಡು ಹೋಗಿ ಎಲ್ಲರಿಗೂ ಎಷ್ಟೊಂದು ಚೆನ್ನಾಗಿ ಆಯೋಜನೆಯನ್ನು ಮಾಡ್ತಾರೆ ಅನ್ನುವಂಥ ಖುಷಿಗೆ. ಹಾಗೆ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಮೈತ್ರೀಸ್ ಹೋಮ್ ಪ್ರಾಡಕ್ಟ್ನ ಕೆಲವೊಂದು ಪ್ರಾಡಕ್ಟ್ಗಳನ್ನು ತೊಗೊಂಡಂಥ ಕೆಲವೊಂದು ನನ್ನ ಕಸ್ಟಮರ್ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ನಿಮಗೂ ಕೂಡ ನನ್ನ ಪ್ರಾಡಕ್ಟ್ಗಳು ಬೇಕು ಅಂತಿದ್ರೆ ಖಂಡಿತ ಇಲ್ಲಿರುವಂಥ ನಂಬರ್ಗೆ DM ಮಾಡ್ಬೋದು. ಏನೇನಿದೆ ಅಂತ ನಾನು ಹೇಳ್ತೀನಿ. ಒಬ್ಬನೇ ಬಂದ್ಯಾ? ನೀನು ವಿಡಿಯೋ ಮಾಡಿದ್ದೆ ಮತ್ತೆ ಎಲ್ಲದ ಅದೇ ಕೇಳಿದೆ ಅಲ್ಲ ಒಂದಕ್ಕೂ ಇಲ್ಲ. ನೀವು ನೋಡ್ತಿದ್ದ ಮಾಡಿದ ಮ್ಯಾಂಗೋ ಪಿಕ್ಕಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಆಸೆ ಬಿಡ್ತಾ ಬಂದಿ ಅಂತ ಆಸೆ ಬಿಡಿರಿ. ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಕೇಳಿದ್ರೆ ಎಲ್ಲರ ಪರವಾಗಿ ಏನು ಕೇಳಿದ್ರೆ ನಾವು ಮತ್ತೆ ರಾಜವೇಗಡರು, MG ವಿಷ್ಣು ಇವರೆಲ್ಲ ಸೇರ್ಕೊಂಡು ಒಂದು ಡಿಸಿಷನ್ ತಗೊಂಡು ಏನು ಕೇಳಿದ್ರೆ ಇವತ್ತು ಶ್ಯಾಮ್ ಸುಂದರ್ ಹೆಗಡೆಯರಿಗೆ ಏನು ಕೇಳಿದ್ರೆ ಒಂದು ಸಣ್ಣ ಸನ್ಮಾನ ಎಲ್ಲರ ಪರವಾಗಿ. ರಮಣ್ಣ ಜೈ. ಎಂತೆಂತ ಇತ್ತು ಮರೆ ಮರ ಹಚ್ಚಿಬಿಟ್ಟ. ಎಲ್ಲ ತಂದ್ಸಪ್ ಮಾಡಿ ತಂದ್ಸಪ್ ಶಾಮಣ್ಣವರಿಗೆ ಪಿಕ್ ಇದು 6ನೇ ವರ್ಷದ 6ನೇದರಲ್ಲಿ 5ನೇ ಮ್ಯಾಂಗೋ ಪಿಕ್ ಇದು. 6ನೇ ವರ್ಷದ 5ನೇ ಮ್ಯಾಂಗೋ ಪಿಕ್ ಇದು. ಇದನ್ನ ಈ ವರ್ಷದ ಕೊನೆ ಮ್ಯಾಂಗೋ ಪಿಕ್ ಆಗ್ತಾ ಇತ್ತು ಇದು. ಅದಕ್ಕಾಗಿ ಈ ಸಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ. ಯಾಕಂತಂದ್ರೆ ಪ್ರತಿ ಮ್ಯಾಂಗೋ ಪಿಕ್ ಅನ್ನುವ ಒಂದು ಪಿಕ್ ಗ್ರ್ಯಾಂಡ್ ಆಗಿ ಮಾಡುವ ಪ್ರತಿ ಸಲನು. ಒಂದು ವರ್ಷ ನಾವು ತೋಟದಲ್ಲೇ ಮಾಡಿದ್ದು, ಇನ್ನೊಂದು ವರ್ಷ ಬಾಳೆ ಎಲ್ಲ ಊಟ ಮಾಡಿದ್ದು. ಇವತ್ತು ಪುನಃ ವನಭೋಜನ ಮಾಡ್ತಾ ಇದ್ದೆ. ಇವತ್ತು ನಾವು ಈ
ಉದ್ದೇಶ ಏನಪ್ಪಾ ಇದ್ರದ್ದು ಅಂತಂದ್ರೆ ಈ ಮೊದಲನೇ ಉದ್ದೇಶ, ಸುಮಾರು ಜನ ಹೊಸಬರಿದ್ರಿ, ಸುಮಾರು ಜನ ಹಳಬರಿದ್ರಿ. ಇಲ್ಲಿ ನನ್ನ ಹೊಸ ಮುಖ ರಾಶಿ ಕಾಣ್ತಾ ಇತ್ತು. ಫಸ್ಟ್ ಟೈಮ್ ಬಂದವರೆಲ್ಲ ಕೇಳ್ತೀನಿ ನೋಡೋಣ. ಫಸ್ಟ್ ಟೈಮ್ ಬಂದವರು ನೋಡಿ, ಎಲ್ಲ ಫಸ್ಟ್ ಟೈಮ್ ಬಂದವರು. ಅಂದ್ರೆ ಇವಕ್ಕೆ ನನ್ನ ಪರಿಚಯ ಆಗಲಿ ಅಥವಾ ನಾನು ಯಾಕೆ ಮಾಡ್ತಾ ಇದ್ದೆ ಅಂತ ಗೊತ್ತಿಲ್ಲ ನಿಮ್ಗೆ. ಈ ರೀಸನ್ ಏನಪ್ಪಾ ಅಂತಂದ್ರೆ, ನಾನು ಒಂದ್ಸಲ KSTDC ಬಸ್ಸಲ್ಲಿ ಮ್ಯಾಂಗೋ ಪಿಕ್ಕಿಗೆ ಹೋಗಿದ್ದೆ ಗೌರಿಬಿದ್ನೂರಿಗೆ ಹೋದಾಗ ಅವರೊಂದು ದೊಡ್ಡ ಮ್ಯಾಂಗೋ ಪಿಕ್ಕಿಗೆ ಕರ್ಕೊಂಡು ಹೋದ KSTDC ಅವರು. ಅಲ್ಲಿ ಮ್ಯಾಂಗೋ ಪಿಕ್ ನೋಡಿದಾಗ ನನಗೂ ಅನಿಸಿದಿತ್ತು, ನಾವು ಈ ತರ ಒಂದು ಮ್ಯಾಂಗೋ ಪಿಕ್ ಮಾಡೋ ಇದನ್ನ, ನಮ್ಮ ಹವ್ಯಕರಿಗೆಲ್ಲ ಕರ್ಕೊಂಡು ಹೋಗೋ ಇದನ್ನ ಒಂದು ಯೋಚನೆ ಇದ್ದಿತ್ತು. ಆವಾಗ ಅದೇ ಟೈಮಲ್ಲಿ ನನಗೆ ದೇವರಾಜ್ ಅವ್ರ ಪರಿಚಯ ಆಯ್ತು. ದೇವರಾಜ್ ಅವ್ರ ಪರಿಚಯ ಆಯ್ತು. ಇದೆಲ್ಲ ಮುಖ್ಯ ಕಾರಣ ದೇವರಾಜ್ ಇವರೇ. ಇದೇ ಕಾರಣ ಇದೆ, ಏನು ಆಗಿರುತ್ತೆ ಕಾರಣಕರ್ತ ಇವರೇ ಇರುತ್ತೆ. ಅಲ್ಲಿಂದ ಶುರುವಾಗಿದ್ದು. ಫಸ್ಟ್ ನಾವೊಂದು 10-15 ಜನ ಹೋಗ್ತಾ ಇದ್ದಿದ್ದು. ನಾವು 10-15 ಜನ ಹೋದ ಕಡೆಗೆ ಆಮೇಲೆ 100 ಜನ ಆದ. ಹೋದ ವರ್ಷ 150 ಜನ ಇದ್ದ ಗ್ರೂಪು ಈ ವರ್ಷ 350 ಜನ ಇದೆ. 150 ಇದ್ದದ್ದು 355 ಎಲ್ಲ ಜಾತಿನೂ ಇದ್ದು. ಆದ್ರೆ ನಾವು ಮಾಡೋದು ಮಲ್ಲಿಕ ಮಾತ್ರ. ಯಾಕಂದ್ರೆ ನಿಮಗೂ ಗೊತ್ತಿದ್ದು, ಬಾದಾಮಿ ಮತ್ತೆ ಅದನ್ನ ಹಣ್ಣು ಮಾಡೋದು ಬಹಳ ಕಷ್ಟ. ಅದನ್ನು ಬಾದಾಮಿನ ಕೆಮಿಕಲ್ ಹಾಕದೆ ಹಣ್ಣು ಮಾಡೋದು ತುಂಬಾ ಕಷ್ಟ. ಬೇರೆ ಪಿಕ್ ಯಾವುದು ಮಾಡ್ತಿಲ್ಲ, ಅಥವಾ ಕೆಲವೊಂದಕ್ಕೆ ಏನು ಮಾಡಿದ್ರು ಹುಳ ಆಗ್ತಿಲ್ಲ. ಅದು ಈ ದಸೇರಿ ಅಡ್ಡಿಲ್ಲ, ಒಳ್ಳೇದಿದ್ದು ಅದನ್ನ ದಸೇರಿ ಮಾಡ್ಲಕ್ಕು. ಮತ್ತೆ ಈ ನೀಲಮ್ ಇನ್ನು ಮುಂದೆ ಶುರು ಆಗ್ತದೆ. ನೀಲಮ್ಮ ನಾವು ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ವರ್ಷ. ಸೇಲ್ ಮಾಡ್ತೀರಂತಂದ್ರೆ ಯಾರೇ ಏನು ಸೇಲ್ ಮಾಡ್ತಿದ್ರು ಅಂತಂದ್ರೆ ಸೇಲ್ ಮಾಡಿ ಅದನ್ನ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಅನ್ನು ಸೇರಿಸಿ ಅಲ್ಲಿ ಇದನ್ನು ನಮ್ಮ ಹವ್ಯಕರಿಗೋಸ್ಕರ ಏನಾದರೂ ಮಾಡುವ ಅಂತ ಹೇಳ್ತಾ ಇದ್ದೆ ನಾನು. ಇವತ್ತು ಇಲ್ಲಿ ನಮ್ಮ 3 ಜನ ಬಂದಿದ್ದ ಸ್ಪಾನ್ಸರ್ಗಳು ಬಂದಿದ್ದ. ಒಂದು ನೀವು ಆಲ್ರೆಡಿ ಅಲ್ಲಿ ಕಟ್ನೆ ಕುಡಿದ್ರಿ, ವಿನೋದ್ ಇವ್ರದ್ದೇ ಇದ್ದು ಕಟ್ನೆ ಇದ್ದು ಇಲ್ಲಿ. ಇನ್ನೊಂದು ಪೂರ್ಣಿಮಾ ಇದರದ್ದು ಒಂದು ಪ್ರಾಡಕ್ಟ್ ಇದ್ದು, ಮೈತ್ರಿದು ಪ್ರಾಡಕ್ಟ್ ಇದ್ದು, ಮತ್ತೆ ಯಾರ್ಯಾರು ಪ್ರಾಡಕ್ಟ್ ಇದ್ದು ನಿಮ್ದು ಇದ್ದು ಇಲ್ಲಿ. ನೀವೆಲ್ಲ ನಿಮ್ದೆಲ್ಲ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಅದನ್ನು ನೀವು ಸೇಲ್ ಮಾಡೋದು ಅಡ್ಡಿಲ್ಲ ಇಲ್ಲಿ ಅಂತಂದ್ರೆ. ವೈಕುಂಠ ಸಮಾರಾಧನೆ ಹೇಳಿ ಒಂದು ಕನ್ನಡ ಪಿಕ್ಚರ್ ಬರ್ತಾ ಇದ್ದು. ಅದ್ರದ್ದು ಹೀರೋ ಮತ್ತೆ ಅವ್ರದ್ದು ಮುಂದೆ ಯಾರು ಪರಿಚಯ ಮಾಡ್ತಾವ ಈ ಒಂದು ಮಾತು ಕೇಳಿ ಆಮೇಲೆ ಈ ಫಿಲ್ಮಿಗೆಲ್ಲ ನೀವೆಲ್ಲರೂ ನೋಡೋ ಫಿಲ್ಮ್ ಅದನ್ನ ಫಸ್ಟ್ ಶೋಗೆ ನೋಡೋ ಇದನ್ನ, ಈ ಫಿಲ್ಮ್ ಅನ್ನ. ಮುಂದೆ ನಾ ಇವನಿಗೆ ಹೇಳಿದ್ದೆ ಆಡಿಯೋ ರಿಲೀಸು ಬೇರೆ ಯಾವುದೇ ರಿಲೀಸ್ ಇದ್ದು ಅಂತಂದ್ರೆ ನಮ್ಗೆ ಹೇಳು, ನಾವೆಲ್ಲರನ್ನೂ ವಿವೇಕನ್ನು ಕರ್ಕೊಂಬತ್ತೆ ಅಂತ ನಾನು ಹೇಳಿದ್ದೆ ಅವನಿಗೆ. ಯಾವುದೇ ಕಾರ್ಯಕ್ರಮ ಇತ್ತು ಅಂದ್ರೆ ನನಗೊಂದು ಇನ್ವಿಟೇಷನ್ ಕೊಡು, ನಿಮ್ಮನ್ನು ಎಲ್ಲರನ್ನೂ ಕರ್ಕೊಂಬತ್ತೆ ಅಂತ ಹೇಳಿದ್ದೆ ನಾನು. ನಮ್ಮ ಪೋಸ್ಟ್ರು ನೀವು ಸ್ವಲ್ಪ ವೈಕುಂಠ ಸಮಾರಾಧನೆ ಪೋಸ್ಟ್ರು ನೋಡಿರ್ತೀರಾ ಅನ್ಕೊಂತೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿತ್ತು. ಇದು ಪ್ರೊಡ್ಯೂಸರು ಆಶಾ ಹೆಗಡೆ, ನಮ್ಮ ವೈಫು. ಹೋಮ್ ಮಿನಿಸ್ಟ್ರಿ ಪ್ರೊಡ್ಯೂಸರ್ ನಿಮ್ಗೆ ಗೊತ್ತಿರುತ್ತೆ, ನಮ್ದೇನಾದ್ರಲ್ಲಿ ಇರಲ್ಲ ಅಂತ. ಆಮೇಲೆ ಫಿಲ್ಮು ಪೋಸ್ಟರೆಲ್ಲ ಒಂದು 3 ಕೋಟಿ ರೀಚ್ ಆಗಿದೆ. ಆಮೇಲೆ ನಾನು ಫಸ್ಟ್ ಹೇಳಬೇಕು ಅಂದರೆ ಈ ಸಂಘಟನೆ ಹೊಸದು, ವಿಚಿತ್ರ. ಯಾಕೆಂದರೆ ಇಂಥದ್ದೊಂದು ಜನರನ್ನು ಸೇರಿಸೋದು, ಅದು ಬೇರೆ ಹೋದ ಸರಿ ಮೊನ್ನೆ ಬಂದಿದೆ ಲಾಸ್ಟ್ ವೀಕು. ಅದರಲ್ಲಿರೋ 1% ಜನ ಇಲ್ಲ, ಬೇರೆಯವರು ನಾನು ಕರೆದ್ರೂ ಬರಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ಈಗ ಆರ್ಗನೈಸ್ ಮಾಡ್ತಾರೆ ಮತ್ತು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಇವಾಗ ನೋಡಿದ್ದೀನಿ, ಎಲ್ಲಿಂದ ನೆನಪಾಗ್ತಿಲ್ಲ. ಸಾಗರದವರು ಪುರುಷೋತ್ತಮ ಬರಾಡ್ರು ಅಂತ, ನೀವು ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಇವರು ಮೇಕಪ್ ಇದರಲ್ಲಿ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಗೊತ್ತಬೇಕಾ? ನ್ಯಾಷನಲ್ ಅವಾರ್ಡ್ ವಿನ್ನರ್ ಇವರು. ಆಮೇಲೆ ಮಲ್ಟಿ ಟ್ಯಾಲೆಂಟೆಡು, 83 ಇಯರ್ಸು. ಇದರಲ್ಲಿ ನನ್ನ ಅಜ್ಜನ ರೋಲ್ ಮಾಡಿದ್ದಾರೆ. ಅಜ್ಜ ಮೊಮ್ಮಗನ ಮೇನ್ ಕತೆ ಇದು. ಅಜ್ಜನ ರೋಲ್ ಮಾಡಿದ್ದಾರೆ. ನನಗೆ ಎಷ್ಟು ಎನರ್ಜಿ ಇದೆ ಈ ಏಜಲ್ಲಿ, ಅವರಿಗೂ ಅಷ್ಟೇ ಎನರ್ಜಿ ಇದೆ. ಅದಕ್ಕೆ ಒಂದು ಈಗ ಅವ್ರು ಮಾತಾಡ್ತಾರೆ. ಆಮೇಲೆ ನಮ್ಮ ಸಿನಿಮಾ ಬಂದಾಗ ಬುಕ್ ಮೈ ಶೋದು ಲಿಂಕು ಎಲ್ಲ ಹಾಕ್ತಾರೆ. ನೀವೆಲ್ಲ ಒಳ್ಳೆ ರೀತಿ ಸ್ಪಂದಿಸಿ. ಆಮೇಲೆ ಹವ್ಯಕ ಮಾರುಕಟ್ಟೆ ದಿನ ನಾನು ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಕೋಲ್ ಬಂದಿದ್ದಾವೆ ಎಲ್ಲ ನಂಗೆ ಗೊತ್ತಿಲ್ಲ. ಇವರಿಗೆ ಒಂದು ಏನೋ ಮಾಡಬೇಕು ಅಂತ. ಸೊ ಅದೇ ನೀವೆಲ್ಲ ಅವತ್ತು ಚೆನ್ನಾಗಿ ನೋಡಿ ಎಲ್ಲ ಇದು ಮಾಡಿ. ಆಮೇಲೆ ಶಾಂತಲ್ಲ ನನ್ನ ಕ್ಲೋಸ್ ಫ್ರೆಂಡು, ಗಿರೀಶು ಕ್ಲೋಸ್ ಫ್ರೆಂಡ್, ಇವರೆಲ್ಲ ಕಲ್ಟಲ್ ಫ್ರೆಂಡ್ಸ್ ನನಗೆ. ಇವತ್ತು ಇಲ್ಲಿ ಮತ್ತೊಂದು ರೀಜಾಯ್ಸ್ ಆಗುತ್ತೆ, ಒಳ್ಳೆ ಟೈಮ್ ಬಂತು. ಸೊ ಚೆನ್ನಾಗಿ ನೀವೆಲ್ಲ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ಇದು ಮಾಡ್ತೀರೋ ಹಂಗೆ ನಮ್ಮದು ಬುಕ್ ಮೈ ಶೋ ಅಲ್ಲಿ ಮತ್ತು ಫಿಲ್ಮನ್ನು ಚೆನ್ನಾಗಿ ಮಾಡಿ ಅವರೇ ಎಲ್ಲ ಅದಕ್ಕೂ ಆರ್ಗನೈಸರ್, ಅವರೇ ಇನ್ಫಾರ್ಮೇಷನ್ ತಲುಪಿಸ್ತಾರೆ. ಆಮೇಲೆ ಇವರು ಮಾನಸಕ್ಕ, ನಾನು ಹುಟ್ಟದಲ್ಲಿಂದ ನೋಡಿದವರು. ಇವರು ದೊಡ್ಡ ಇನ್ಫ್ಲೂಯೆನ್ಸರು ಸೋಷಿಯಲ್ ಮೀಡಿಯಾದಲ್ಲಿ, ನೀವೆಲ್ಲ ನೋಡಿರ್ಬೋದು. ಆಮೇಲೆ ಇವರು ನಮ್ಮ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ವಾರ್ಡನ್ನು. ಇವರು ನಮ್ಮದ್ರಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಇವರು ಡಾಕ್ಟರ್ ರೋಲ್ ಮಾಡಿದ್ದಾರೆ. ಇವ್ರು ಬೇಬಿ ಅಂತ ಒಳ್ಳೆ ರೋಲ್, ವಿಚಿತ್ರವಾಗಿರುತ್ತೆ ಫಿಲ್ಮಲ್ಲಿ ನೋಡಿ. ತುಂಬ ಕಾಮಿಡಿ ಟೀಮಲ್ಲಿ ಬಂದಿದ್ದಾರೆ. ಅಜಯ್ ಮತ್ತು ಅನುಷ್ ಎಲ್ಲ ಇಲ್ಲೇ ಇರ್ತಾರೆ. ಸೊ ಈಗ ಸರ್ ಮಾಡೋದು ಹೇಳಿದ್ದಕ್ಕೆ ಬಂದೆ ನಾನು ಅವಿಕ್ರಾಂತಿಕ. ಮತ್ತು ನನಗೆ ಸಿನಿಮಾ ಫೀಲ್ಡ್ ಹೊಸತೇನಲ್ಲ. ನಾನು ಹಿಂದೆ ಒಂದು 3-4 ಸಿನಿಮಾ ಮಾಡಿದ್ದೆ. ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆಗೆ ಒಂದು 4 ಸಿನಿಮಾ ಮಾಡಿದ್ದೀನಿ. ಅದ್ರ ಜೊತೆ ಹವೀಕರದ್ದು ಒಂದು ಭಾಳ ಇದು ಹೇಳ್ತೀವಿ. ಸಾಗರ ಕಡೆ ಹವೀಕರು ಬೇರೆ, ಹೊನ್ನಾವರದ ಕಡೆ ಹವೀಕರು ಬೇರೆ, ಸೌತ್ ಕೇಂದ್ರದ ಹವೀಕರು ಬೇರೆ, ಭಾಷೆನೂ ಬೇರೆ.
ನೋಡೋಕೆ ಒಂದೇ ಥರ ಇದ್ದು ಬಟ್ ಬೇರೆ ಬೇರೆ ಥರದ್ದು ಆಚಾರ ವಿಚಾರಗಳು ಅಷ್ಟೇ ತುಂಬ ಇದೆ. ಆಸೆ ಆಸೆ ಹೆಂಗೆ ಆಸೆ ಆಸೆ ಅಂತ ಹಿಂಗೆ ಬಡ್ಕತ್ತೇವೆ ಹಾಗಾದ್ರೆ ಎಲ್ಲರೂ ಪದಾರ್ಥ ಹಿಂಗೆ ಆಸೆ ನನ್ನ ಫ್ರೆಂಡ್ಸ್ ಯಾರೋ ಬಂದಿದ್ದು ಸಿನಿಮಾದವರು ಬಂದಾಗ ನಮ್ಮ ಮನೇಲಿ ನಮ್ಮ ಆಸೆ ನಿಮ್ಗೆ ಆಗ್ತಾ ಇದ್ದೀವಿ ಹೇಳೋರು ಹೇಳಿದ ನಿಮ್ಮ ಆಸೆ ನಮಗೆ ಬಹಳ ಆಸೆ ಹಿಂಗೆ ಅಷ್ಟೇ ಹೇಳ್ಬಿಟ್ಟು ಸಿನಿಮಾ ರಜತ್ ಒಂದು ಏನಂದರೆ ಇಡೀ ಕಥೆನ ಅವರು ಇಟ್ಕೊಂಡು ಅವರೇ ಡೈರೆಕ್ಟ್ ಮಾಡ್ಕೊಂಡು ಅವರೇ ಹೀರೋ ಮಾಡೋದಿಲ್ಲ. ನಮ್ಮ ಹವ್ಯಕ ಹೀರೋನ ಫಿಲಮು ವೈಕುಂಠ ಸಮಾರಾಧನೆ ಬಗ್ಗೆ ಕೇಳಿದ್ರಲ್ವ, ಆ ಫಿಲಮು ರಿಲೀಸ್ ಆದಾಗ ಖಂಡಿತ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾವೆಲ್ಲ ಇವಾಗ ನೋಡಿ ಮ್ಯಾಂಗೋ ಪಿಕ್ಕನ್ನು ಮಾಡ್ತಾಯಿದ್ದೀವಿ. ಮ್ಯಾಂಗೋ ಪಿಕ್ ಮಾಡೋದು ಅಂತಂದರೆ ನಮಗೆ ಬೇಕಾಗಿರುವಂಥ ಗಿಡದಿಂದ ನಮಗೆ ಬೇಕಷ್ಟು ಮ್ಯಾಂಗೋಗಳನ್ನು ನಾವೇ ಕಿತ್ಕೊಳ್ಳೋದು, ಮರವನ್ನು ಹತ್ತಿ ಕೂಡ ನಮಗೆ ಕಿತ್ಕೊಳ್ಳುವಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ. ಹಾಗೆ ಅಲ್ಲಿ ಚೆರ್ರಿ ಕೂಡ ಸಿಕ್ತು ನಮಗೆ. ಅದು ಯಾವ ಚೆರ್ರಿ ಅಂತ ನನಗೆ ಹೇಳೋದಕ್ಕೆ ಕರೆಕ್ಟಾಗಿ ಗೊತ್ತಾಗಲ್ಲ, ಯಾಕೆಂದರೆ ಅದರಲ್ಲಿ ತುಂಬಾ ಹಲವಾರು ವಿಧದ ಚೆರ್ರಿಗಳಿರುತ್ತೆ ಅಲ್ವಾ. ಬಟ್ ಈ ಚೆರ್ರಿ ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿಯಾಗಿ ಚೆನ್ನಾಗಿತ್ತು. ಅದನ್ನೆಲ್ಲವನ್ನು ಕಿತ್ತುಕೊಂಡು ಮರದಿಂದೆಲ್ಲ ನಾವು ಮಾವಿನಕಾಯಿಗಳನ್ನು ಕಿತ್ತುಕೊಂಡು ನಂತರ ಬಿಲ್ ಮಾಡಿಸ್ಕೊಂಡು ನಾವೆಲ್ಲ ಕಾರ್ನಲ್ಲಿ ಲಗೇಜನ್ನು ಇಟ್ಕೊಂಡು ನಂತರ ಊಟವನ್ನು ಮಾಡ್ತೀವಿ. ಈ ಥರ ಇರುತ್ತೆ ಇಲ್ಲಿ ನಾವು ಮ್ಯಾಂಗೋ ಪಿಕ್ಕಿಗೆ ಹೋದಾಗ. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಅಲ್ಲಿ ಕೆಲವೊಂದಷ್ಟು ಮ್ಯಾಂಗೋಗಳನ್ನು ಕೂಡ ಇಟ್ಟಿದ್ದರು ಎಲ್ಲರಿಗೂ ಬೇಕಿದ್ರೆ ತಿನ್ನೋದಕ್ಕೆ ಅಂತ. ಆ ಮ್ಯಾಂಗೋಗಳನ್ನು ಕೂಡ ನಾವೆಲ್ಲ ಕೆಲವೊಂದೆಲ್ಲ ತಿಂದ್ವಿ, ಯಾಕೆಂದರೆ ಎಲ್ಲರಿಗೂ ಹಸಿವೆಯಾಗಿತ್ತಲ್ವ ಮ್ಯಾಂಗೋ ಪಿಕ್ ಮಾಡಿ ನೋಡಿ ಇಲ್ಲಿ ಮ್ಯಾಂಗೋ ತಿಂತಾಯಿದ್ದೀನಿ. ಹಾಗೆ ಹಲವಾರು ಜನರೆಲ್ಲ ಮ್ಯಾಂಗೋಗಳನ್ನು ತಿಂದರು, ತುಂಬ ಚೆನ್ನಾಗಿತ್ತು. ಮತ್ತು ಹಲಸಿನ ಹಣ್ಣನ್ನು ಕೂಡ ಅಲ್ಲಿ ಇಟ್ಟಿದ್ರು. ಹಲಸಿನ ಹಣ್ಣು, ನೇರಳೆ ಹಣ್ಣು ಎಲ್ಲವೂ ಸಿಗ್ತಾಯಿತ್ತು ಅಲ್ಲಿ. ಎಲ್ಲವನ್ನು ಕೂಡ ತೊಗೊಂಡು ನೋಡ್ಬೋದು ನೀವೀಗ. ಎಲ್ಲ ಬಿಲ್ ಮಾಡಿಸ್ತಾ ಇದ್ದಾರೆ ಎಲ್ಲದೂ ಚೆನ್ನಾಗಿತ್ತು. ನಾನು ಮೈಸೂರು ಪಾಕು ಆಮೇಲೆ ಅದ್ರಸ ಎಲ್ಲ ತಗೊಂಡಿದ್ದೆ, ತುಂಬ ಚೆನ್ನಾಗಿದ್ದು. ಇವಾಗ ಇದ್ರ ಉಪ್ಪಿನಕಾಯಿ ತಗೊಂಡು ಹೋಗ್ತಾ ಇದ್ದೆ, ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿ ಇದಾಗ್ತಾ ಇತ್ತು. ಕೊಡ್ತೇವೆ ಅಡ್ಡಿಲ್ಲ. ಮಾಡ್ತಾ ಇದೆಯಾ? ಮತ್ತೆ ಕಸ್ಟಮರ್ ನಿನಗೂ ಕೊಡ್ತೆ. ನನ್ನ ಫ್ರೆಂಡ್ ಅನಿತಾ ಅದು ನೋಡಿ ಹಲಸಿನಕಾಯಿ ಚಿಪ್ಸ್ ಬೇಕು ಅನಿತ್ತು, ತಗೊಬಂದ್ಕೊಟ್ಟಿದ್ದೆ. ಹೇಗಿತ್ತು ಹೇಳು? ಮೊದಲೆಲ್ಲ ತಗೊಂಡಿದ್ದೆಲ್ಲ ಇಷ್ಟ ಆದ ನಿಮಗೆ? ಥ್ಯಾಂಕ್ ಯು. ಉಂಡೆ, ಮೈಸೂರು ಬೇಸನ್ ಲಡ್ಡು, ಆಮೇಲೆ ಮಖಾನ ಲಡ್ಡು, ಅದಂತೂ ಫುಲ್ ಫೇವ್ರೆಟ್. ಅಷ್ಟು ಚಲೋ ಇದು, ವೆರಿ ಹೆಲ್ದಿ. ಮಕ್ಕಳು ಬಾಕ್ಸ್ ರಾಶಿ ಚಲೋ ಇತ್ತು. ಆಮೇಲೆ ಸಾಂಬಾರು ಪೌಡ್ರ್ ಎಲ್ಲ ಸ್ಯಾಂಪಲ್ ಕಲಿಸಿದ್ದೆ, ರಾಶಿ ಚಲೋ ಇತ್ತು. ಚಟ್ನಿ ಪುಡಿ ಸೂಪರ್. ಮೈತ್ರಿ ಅಕ್ಕನ ಪ್ರಾಡಕ್ಟು ತುಂಬಾ ತಗತ್ತು ನಾನು, ಭಾರಿ ಚೆನ್ನಾಗಿತ್ತು. ಈಗ ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಲಡ್ಡು ಎಲ್ಲ ಹಿಂಗೆ ತಗತ್ತಾ ಇರ್ತೀನಿ. ಥ್ಯಾಂಕ್ ಯು ಮೈತ್ರಿ ಅಕ್ಕ. ಶಾರ್ಟ್ ಪೀರಿಯಡಲ್ಲಿ ನನ್ನ ಹೊಸ ಕಸ್ಟಮರು, ಫಸ್ಟ್ ನನ್ನ ಹೊಸ ಕಸ್ಟಮರು ಹೊಸದಾಗಿ ಕೊಡ್ತಾರೆ. ಅಡ್ಡಿಲ್ಲ, ಆದರೆ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಕಸ್ಟಮೈಸ್ ಮಾಡಿ ನನಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಅಡ್ಡಿಲ್ಲ, ಥ್ಯಾಂಕ್ ಯು. ನಾನು ಮೈತ್ರಿ ಸುಮಾರು ಪ್ರಾಡಕ್ಟ್ ತರಿಸಿದ್ದೆ ಮುಂಚೆ. ಇವಾಗ ಉಪ್ಪಿನಕಾಯಿ ಫಸ್ಟ್ ಟೈಮ್ ತಗೊಳ್ತಾ ಇದ್ದೆ. ಮುಂಚೆ ತಗೊಂಡಿರೋ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು. ಉಪ್ಪಿನಕಾಯಿ ಟೇಸ್ಟ್ ಮಾಡಿ ಟೇಸ್ಟ್ ನೋಡ್ತಾ ಇದ್ದಾವೆ ಇಬ್ರು. ಉಪ್ಪಿನಕಾಯಿ ಒಂದೇ, ಇದ್ರ ಜೊತೆಗೆ ಎಂತಾರು ಇದ್ರೆ ಚೆನ್ನಾಗಿರ್ತಿತ್ತು. ಚಲೋ ಇದ್ದ ಟೇಸ್ಟ್, ಚಲೋ ಇದ್ದ. ಸೂಪರ್. ಹೊಸ ಕಸ್ಟಮರು ಇದು ಕಂಟಿನ್ಯೂ ಹೋಗ್ತು ಅಂತ ನಂಗೆ ಭಾರಿ ಇಷ್ಟ ಆಯ್ತು. ಥ್ಯಾಂಕ್ ಯು. ಹಾಯ್ ಪೂರ್ಣಿಮಾ. ಹಾಯ್. ಎಂತೆಂಥ ಪ್ರಾಡಕ್ಟ್ ಇದೆ? ಉಪ್ಪಿನಕಾಯಿ, ಹಸಿನಕಾಯಿ ಸಂಡಿಗೆ, ಕಾಫಿ ಪುಡಿ, ಆಮೇಲೆ ಇಂಗು, ಅರಿಶಿನ. ಬೇಕಾದ್ರೆ ಹೇಳಿ, ಪೂರ್ಣಿಮಾಗೆ ತೋರಿಸ್ತೆ. ಆಲ್ ದ ಬೆಸ್ಟ್ ನಿಮ್ಮ ಪ್ರಾಡಕ್ಟಿಗೆ. ಹಾಯ್, ಸಿಕ್ತ ಮಾವಿನಕಾಯಿ ತಗೊಂಡ್ಯಾ? ಎಷ್ಟು ಚೀಲ ತುಂಬಿಸಿದ್ಯಾ?
ಅಶ್ವತ್ಥಂಗೆ ಸಿಕ್ಕಿತ್ತನ ಜಾಸ್ತಿ ಸಿಕ್ಕಿದ್ದು. ಫಸ್ಟ್ ಎಲ್ಲರಿಗಿಂತ ಫಸ್ಟ್ ಪಿಕ್ ಮಾಡಿದ, ಹಂಗಾಗಿ ಅವ್ನು ಚಲೋ ಸಿಕ್ಕಿದ್ದು ಅಲ್ಲನ. ಊಟ ಬಂತು, ಈಗ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನೇನಿದೆ ಊಟಕ್ಕೆ ಅಂತ ಆಮೇಲೆ ಹಾಕ್ತೀನಿ. ಹಾಯ್ ಚಂದು, ಮ್ಯಾಂಗೋ ಎಷ್ಟು ತಗೊಂಡ್ರೆ? ನಿನ್ನಷ್ಟೇ ತೂಕ ಇದ್ದನ ಕಾಣ್ತು. ನಿಂಗೆ ಸಿಗ್ತವೆ ಕಷ್ಟು. ಮಾವಿನಕಾಯಿ ಸಿಕ್ತಾನ? ಮಾವಿನಕಾಯಿ ಸಿಕ್ಕಿದ್ದು ಸುಮಾರು ಕೊಯ್ದ್ಯಾ, ಬಾರಿ ಚಲೋ ಆಯ್ತು. ಖುಷಿ ಆಯ್ತಾ ಬಂದು? ಬಾರಿ ಖುಷಿ ಆಯ್ತು. ಮಾವಿನಕಾಯಿ ಎಲ್ಲ ಸಿಕ್ತಂದ್ರೆ ಬೇಕಷ್ಟು ಮಾವಿನಕಾಯಿ ಸಿಕ್ಕಿದ್ದ? ಮತ್ತ ಆಗ್ಲಿ ಆಗ್ಲಿ, ಚಲೋ ಹಣ್ಣಾಗ್ಲಿ. ಮಾವಿನಕಾಯಿ ಸಿಕ್ಕಿತ್ತ? ಹೆಂಗಲ್ಲ ಮ್ಯಾಂಗೋ ಪಿಕ್ಕಿಗೆ ಬಂದ್ಯಾ? ದಶೇರಿಗೆ ಹೇಳಿ ಬಂದಿದ್ದು, ಯಾರಿಗೂ ಸಿಗದೆ ಇದ್ದಷ್ಟು ದಶೇರಿಗೆ ಸಿಕ್ಕಿದ್ದು. ನಂಗೂ ಸಿಕ್ಕಿದ್ದೆ ದಶೇರಿ ಬೇಕಷ್ಟು. ಫೋಟೋ ಹಾಕು ನೀನು, ನಾನು ಫೋಟೋ ಹಾಕ್ತೀನಿ. ಯಾರಿಗೆ ಹೆಚ್ಚಿಗೆ ಸಿಕ್ಕಿದ್ದೆ ನೋಡೋಣ. ಮಾಡ್ತಾ ಇದ್ದ. ಮಧುರ ಸಿಕ್ಕಿದ್ದಾನೆ ಬೇಕಷ್ಟು ಮ್ಯಾಂಗೋ? ನಿಖಿಲ್ ಸಿಕ್ಕಿತ್ತನ? ಫುಲ್ ಸಿಕ್ಕಿತ್ತ? ತೂಕ ಮಾಡ್ಸೋವು, ನೀರು ಕುಡ್ಕತ್ತೆ. ಓಕೆ, ಚಲೋ ಹಣ್ಣಾಗ್ಲಿ, ಚಲೋ ಹಣ್ಣಾಗ್ಲಿ. ಹಾ, ಊಟ ಸಿಕ್ಕಿತ್ತಲ್ಲ, ತೋರ್ಸು. ಎಂತೆಂತ ಪ್ಲೇಟ್ ತೋರ್ಸು. ಬೋಂಡ ಸೇಮ್ ಕ್ಲಾಸಿಗೆ ಹೋಗ್ತಾನಲ್ಲ. ಹೌದು. ಹಾಯ್ ಅಥರ್ವ. ಅಲ್ಲ ಊಟಕ್ಕಿಂತ ಮಲ್ಲು ಕುಡಿಲ ಮಾಡವ ಈಗ ಅದಕ್ಕೆ ಬೇಗ ಆಗ್ತದೆ. ಕೊಡೆ. ಅಲ್ಲಿ ನಾವೆಲ್ಲ ಊಟವನ್ನು ಬಡಿಸೋದಕ್ಕೆ ನಿಂತ್ಕೊಂಡಿದ್ವಿ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನಾವೆಲ್ಲ ಕೆಲವೊಂದು ಫ್ರೆಂಡ್ಸ್, ಅಂದರೆ ನಾವು ಯಾರ್ಯಾರು ಈ ಫುಡ್ ಬಿಸ್ನೆಸ್ಸನ್ನು ಮಾಡ್ತಾಯಿದ್ವಿ ನಾವೆಲ್ಲ ಅಲ್ಲಿ ಸ್ಪಾನ್ಸರ್ ಮಾಡಿದ್ವಿ. ಅಂದರೆ ನಾವು ಮಾಡಿರುವಂಥ ಕೆಲವೊಂದು ಐಟಮ್ಗಳನ್ನು ಅಲ್ಲಿ ತೊಗೊಂಡು ಹೋಗಿದ್ವಿ. ಅಂದರೆ ನಾನು ಜೀರಿಗೆ ಮಿಡಿ ಉಪ್ಪಿನಕಾಯಿ ಮತ್ತು ಮೈಸೂರು ಪಾಕನ್ನು ತೊಗೊಂಡು ಹೋಗಿದ್ದೆ. ಹಾಗೆ ಮತ್ತೊಬ್ಬಳು ಫ್ರೆಂಡು ಅಗ್ರಪೇಟವನ್ನು, ಹಾಗೆ ಮತ್ತೊಬ್ಬಳು ಬಾಳೆಕಾಯಿ ಚಿಪ್ಸು, ಮತ್ತೊಬ್ಬರು ಹಾಗಲಕಾಯಿ ಉಪ್ಪಿನಕಾಯಿನ ಈ ಥರ ತೊಗೊಂಡೋಗಿದ್ವಿ. ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿಕೊಂಡು ತಿಂದ್ವಿ. ಹಾಗೆ ಮನೆಯಿಂದನೂ ಕೂಡ ಕೆಲವೊಬ್ಬರೆಲ್ಲ ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡು ಬಂದಿದ್ದರು, ಮಾವಿನಕಾಯಿ ಅಪ್ಪೆ ಹುಳಿಯನ್ನು ಮಾಡ್ಕೊಂಡು ಬಂದಿದ್ದರು. ಈ ಥರ ಎಲ್ಲರೂ ಅವರವರ ಮನೆಯಿಂದ ಕೆಲವೊಬ್ಬರೆಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಎಲ್ಲರಿಗೂ ಹಂಚ್ಕೊಂಡು ತಿಂತಾಯಿದ್ವಿ. ಈ ಥರ ಎಲ್ಲರೂ ಸೇರಿಕೊಂಡು ಊಟ ಮಾಡೋದು ಅಂದರೆ ಒಂಥರ ಖುಷಿ ಆಗುತ್ತೆ, ಹಬ್ಬ ಅಂತ ಅನಿಸುತ್ತೆ. ಯಾಕೆಂದರೆ ಮನೆಯಲ್ಲೆಲ್ಲ ನಾವು ಒಬ್ಬೊಬ್ಬರೇ ಊಟವನ್ನು ಮಾಡ್ತೀವಿ. ಇಲ್ಲಿ ಎಲ್ಲರೂ ಸೇರಿಕೊಂಡು ಊಟ ಮಾಡೋದು, ಎಂಜಾಯ್ ಮಾಡೋದು ಅಂದರೆ ತುಂಬಾ ಖುಷಿ ಕೂಡ ಆಗುತ್ತೆ. ಹಾಗೆ ನಿಮಗೂ ಕೂಡ ಈ ಥರ ಎಲ್ಲರೂ ಸೇರಿಕೊಂಡು ಊಟ ಮಾಡೋದೆಲ್ಲ ಖಂಡಿತ ಇಷ್ಟ ಆದರೆ ನೀವು ಕೂಡ ಕಮೆಂಟ್ ಮಾಡಿ. ನಮ್ಮ ಹವ್ಯಕರ ಈ ಮ್ಯಾಂಗೋ ಪಿಕ್ಕು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ನಾವು ಇವಾಗ ಊಟವನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿದೆ ಅಲ್ವಾ. ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುಂದುವರಿಸ್ತೀನಿ. ನೀವು ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಹಾಗೆ ನನಗೆ ಇಲ್ಲೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ಸಂತೃಪ್ತಿ ಕಿಚನ್ನ ಪವಿತ್ರ ಶಂಕರ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಿದ್ದೀವಿ. ಅಲ್ಲಿ ವಿಡಿಯೋವನ್ನು ನಾನು ಮತ್ತೊಂದು ಪಾರ್ಟ್ನಲ್ಲಿ ಮುಂದುವರಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.